ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಾಯ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಗುರುವಿನ ಬಲ ಬೇಕು ಅಂತಕ್ಕಂಥವ್ರು, ಜಾತಕದಲ್ಲಿ ಗುರು ಬಲ ಬೇಕು ಗುರುಗಳೇ, ಗುರು ಬಲವಿಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ಖಂಡಿತ ಈ ಸರಳ ವಿಧಾನವನ್ನು ಅನುಸರಣೆಯನ್ನು ಮಾಡಿ. ಅತ್ಯಂತ ಸುಲಲಿತವಾಗಿ ನಿಮಗೆ ಮುಂದೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಈ ಪರಿಹಾರ ಗುರುವಿನ ಬಲ ಜಾಸ್ತಿ ಆಗ್ತಾ ಬರ್ತದೆ. ಗುರು ವಕ್ರನಾಗಿದ್ದಾನೆ. ಗುರು ಯಾವಾಗ ವಕ್ರನಾಗ್ತಾನೋ ಹಣಕಾಸು ಮಕ್ಕಳಾಗೋದ್ರಲ್ಲಿ ತೊಂದರೆ. ಗುರುವಿನ ಭಾಗ್ಯವಿರೋದಿಲ್ಲ. ಅದನ್ನು ತಿಳಿಸ್ಕೊಡ್ತೀನಿ ಕೊನೆಯ ಭಾಗದಲ್ಲಿ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಗುರುವಾರ ಚತುರ್ದಶಿ ತೀರ್ತಿರ್ತಕ್ಕಂಥದ್ದು 8:37 ಇದ್ದು ತದನಂತರ ಹುಣ್ಣಿಮೆ ಪ್ರಾರಂಭವಾಗ್ತದೆ. ಇವತ್ತಿನ ಶುಕ್ಲ ಪಕ್ಷ, ಶಿವಯೋಗ ಇರತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು. ಚಂದ್ರ ಕೃತಿಕಾ ನಕ್ಷತ್ರ ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1:35 3:01 ಯಮಗಂಡ ಕಾಲ ಬೆಳಗ್ಗೆ 6:29 7:55 ಗುಳಿಕ ಕಾಲ ಬೆಳಗ್ಗೆ 9:20 10:45 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 10:26 11:08 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ 2:37 3:18 ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವೃಷಭ ರಾಶಿ ಕೃತಿಕಾ ನಕ್ಷತ್ರ. ದ್ವಾದಶ ರಾಶಿಗಳ ಫಲಾಫಲ ಆಗಿರ್ತಕ್ಕಂಥದ್ದು. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಲಗಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತೀರಾ ಎಮೋಷನಲ್ ಆಗಕ್ಕೆ ಹೋಗ್ಬಿಡಿ. ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ತೋರಿಸ್ತಕ್ಕಂಥ ದಿನ ಸಹಿತವಾಗುತ್ತೆ. ತಂದೆಯೊಟ್ಟಿಗಿನ ವಾಗ್ವಾದಗಳಾಗುತ್ತೆ. ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥ ಸಾಧ್ಯತೆಗಳನ್ನು ತುಂಬ ಜಾಸ್ತಿ ತೋರಿಸ್ತಾ ಇದೆ. ವಿದ್ಯಾರ್ಥಿ ವರ್ಗದವರೆಗೂ ಹಿನ್ನಡೆ ಇರ್ತದೆ. ಸಾಧ್ಯವಾದರೆ ಚಪಾತಿಯನ್ನು ಹಸುಗಳಿಗೆ ದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಹಳದಿ ಅಂದರೆ ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥದ್ದು ಮರಿಬೇಡಿ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡೋದು ಅಷ್ಟೇ ಮುಖ್ಯ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಈ ದಿನ ಭಾಳ ವಿಶೇಷತೆ ಅಂತಂದರೆ, ಸಾಧ್ಯವಾದಷ್ಟು ಕೂಡ ಎದುರಾಳಿಯ ವಿಚಾರವಾಗಿ, ಅಂದರೆ ಆ ಒಂದು ನೀವು ಭೂಮಿಯ ವ್ಯಾಪಾರದಲ್ಲಿದ್ದೀರಿ, ಆ ಎದುರಾಳಿಯ ವಿಚಾರವಾಗಿ ಕೂಲಂಕುಷವಾಗಿ ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ. ವಾಹನಾದಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗೋದ್ರಿಂದ ಸ್ವಲ್ಪ ಎಚ್ಚರ. ಹಾಗೆ ನಿಮ್ಮ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರು ನೋಡಿಕೊಳ್ಳಿ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭದ ಕಾಲ ಇರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಭಾಳ ಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ, ಶುಭವಾಗ್ತದೆ. ಮಿಥುನ ರಾಶಿಯವರೆಗೂ ತಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ನೆರೆ ಹೊರೆಯವರು ಅಥವಾ ನಿಮ್ಮ ತಂದೆಯ ವರ್ಗದವರಾಗಿರ್ಬೋದು, ಆ ವರ್ಗದವರ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಸಹೋದರಿಯರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ. ಖಂಡಿತ ಅಷ್ಟು ಉತ್ತಮತೆ ಇರೋದಿಲ್ಲ. ಸಾಧ್ಯವಾದಷ್ಟು ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ಸೂರ್ಯನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ, ಸಾಸಿವೆ ಸಮೇತ ಅರ್ಘ್ಯವನ್ನು ಪ್ರದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೆ ಜಾಣ್ಮೆಯಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯಶಸ್ಸನ್ನು ಕೊಡ್ತದೆ. ಹಾಗೇ ಬುದ್ಧಿಶಕ್ತಿಯ ಪ್ರಮಾಣವನ್ನು ಉಪಯೋಗಿಸಿಕೊಂಡು ಯಾವುದಾದ್ರೂ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು. ತುಂಬ ಕ್ರಿಯೇಟಿವಿಟಿ ಇರುತ್ತೆ. ಅಹಮ್ಮಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ತೀರಾ ಎಮೋಷನಲ್ ಆಗಬೇಡಿ. ಪ್ರೀತಿಪಾತ್ರರಿಗೆ ಉತ್ತಮ ಬಾಂಧವ್ಯತೆಯನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭದ ಕಾಲ ಇರತಕ್ಕಂಥದ್ದು ಇರುತ್ತೆ. ಹಾಗೆ ಸಿಂಹರಾಶಿಯ ಫಲಾಫಲ
ಇವತ್ತು ಸಿಂಹರಾಶಿಯವರಿಗೂ ಸಹಿತ ಸುಖದ ಮನೋಭಾವ, ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು, ರಾಜಕೀಯ ವಲಯದಲ್ಲಿ ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಬೇಕು ಅಂತಕ್ಕಂಥ ಮನೋಭಾವತೆ ಸಿಂಹರಾಶಿಯವರಿಗೆ ಬರ್ತದೆ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಖಂಡಿತ ನೀವು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು, ವಿದ್ಯಾರ್ಥಿ ಹಾಗೆ ಸುಖ ಜೀವನವನ್ನು ನಡೆಸ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಶುಭವಾಗಲಿ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ವಾಗ್ವಾದಗಳಲ್ಲಿ ತೊಡಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅದರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾವುದೇ ಕಾರಣಕ್ಕೂ ನೆರೆಹೊರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ. ತರಲೆ ತಾಪತ್ರಯಗಳಿಗೆ ಎಡೆ ಮಾಡಿಕೊಡ್ಬೇಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸಹಿತವಾಗಿ ಶಿವನ ಆರಾಧನೆ, ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ಲಾಭವನ್ನು ತರ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. 12 ಮನಿ ಬರ್ತಕ್ಕಂಥದ್ದು, ನೀವು ಎಕ್ಸ್ಪೆಕ್ಟ್ ಮಾಡದಲೇ ಇರತಕ್ಕಂಥದ್ದು ಕೂಡ ಈ ದಿನ ಲಭ್ಯವಾಗ್ತಕ್ಕಂಥದ್ದು ತೋರಿಸ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಕೇವಲ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರತಕ್ಕಂಥದ್ದು ನೋಡ್ಬೋದು. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ದ ಬ್ಯೂಟಿಫುಲ್ ಡೇ. ವ್ಯಾಪಾರ ವಹಿವಾಟುಗಳು, ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ, ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಲಭ್ಯವಾಗ್ತದೆ. ಖಂಡಿತವಾಗಿ ಇವತ್ತು ಒಳ್ಳೆಯ ದಿನ. ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನ. ಎಲ್ಲ ವರ್ಗದವರೆಗೂ ಕೂಡ ಉತ್ತಮತೆ ಇರುತ್ತೆ. ಶುಭವಾಗಲಿ. ಧನುರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ, ಬಟ್ ಕೆಲಸದ ವಿಚಾರವಾಗಿ ಬೇರೆ ರಾಜ್ಯ ಅಥವಾ ಹೊರದೇಶಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಬಟ್ ಸ್ವಲ್ಪ ಮಟ್ಟಿಗೆ ತಾವು ಮೂಳೆಯ ನೋವಿನಿಂದ ಬಳಲ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸ್ತದೆ. ಸಾಧ್ಯವಾದರೆ ಸಣ್ಣ ಪುಟ್ಟ ಲೇಸಿನೆಸ್ ಕಾಡ್ತದೆ. ನಷ್ಟವನ್ನು ಹೊಂದತಕ್ಕಂಥ ದಿನವಾದ್ದರಿಂದ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದರೆ ನೀವು ಕೂಡ ಸೂರ್ಯನಿಗೆ ಅರ್ಘ್ಯ ಪ್ರದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಓಂ ಭಾಸ್ಕರಾಯ ನಮಃ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗ್ತದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಮಕರ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ, 11ರ ಭಾವ ವಿಶೇಷವಾಗಿರ್ತಕ್ಕಂಥ ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಆದರೂ ಕೂಡ ಅಷ್ಟಮಾಧಿಪತಿಯಾಗಿರೋದ್ರಿಂದ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದಲ್ಲಿ ಒಂದು ಕೂಡ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ರಾಜಯೋಗದ ಕಾಲ, ಜನಾನುರಾಗಿಗಳಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಲಭ್ಯವಾಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲೂ ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ. ನೀವು ಕೂಡ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಲಾಭವಾಗ್ತದೆ. ಹಾಗೆ ಮೀನರಾಶಿಯವರಿಗೆ ಕೋರ್ಟ್ ಕಚೇರಿಯ ವಿಚಾರ, ಶತ್ರುದೊಟ್ಟಿಗೆ ಸಂಧಾನತೆ, ಹಾಗೆ ಏನಾದರೂ ಸಮಸ್ಯೆ ಇದ್ದರೆ ಕೇವಲ ಮಾತುಕತೆಗಳ ಮೂಲಕ ಸಜೆಷನ್ ಮಾಡಿ ಬಗೆಹರಿಸ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಬರ್ತದೆ. ಬಟ್ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ನೀವು ಸಹಿತವಾಗಿ ಶಿವನ ಆರಾಧನೆ, ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೆ, ಗುರು ಬಲವಿಲ್ಲ, ಗುರುವಿನಿಂದ ಅಭಿವೃದ್ಧಿ ಆಗಬೇಕು ಗುರುಗಳೇ, ಗುರುವಿನ ಬಲ ಬೇಕು ಅಂತಕ್ಕಂಥವ್ರು ಗುರುವಾರದಿಂದ ಪ್ರಾರಂಭವನ್ನು ಮಾಡಿ 19 ದಿನಗಳ ಕಾಲ ನೀವು ಹಳದಿ ಸೇವಂತಿಗೆಯನ್ನು ಗುರುವಿನ ವಿಗ್ರಹಕ್ಕೆ ಇಟ್ಟು ಅಲ್ಲಿ ಮೊಸರನ್ನು ನೈವೇದ್ಯವನ್ನು ಮಾಡಿ. ಹಾಗೆ ಓಂ ಬ್ರಹ್ಮಸ್ಪತಯೇ ನಮಃ 1008 ಬಾರಿ 19 ದಿನಗಳವರೆಗೂ ಕೂಡ ನೀವು ಮಂತ್ರವನ್ನು ಪಠನೆ ಮಾಡಿ. ವರ್ಷಕ್ಕೆ 1 ಬಾರಿ. ಇವೆಲ್ಲ ನಿಮಗೆ ಗುರುವಿನ ಬಲ ಅನುಗ್ರಹ ಲಭ್ಯವಾಗುತ್ತೆ. ಸಕಲವು ಇಷ್ಟಾರ್ಥ ನೆರವೇರ್ತಕ್ಕಂಥದ್ದು ಇರುತ್ತದೆ. ಹಣಕಾಸು ವಹಿವಾಟುಗಳು, ಮಕ್ಕಳ ವಿಚಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.